ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಪಾಲಿಕೆ ಪಯಣದಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಯಲಹಂಕದಲ್ಲಿ ಒಟ್ಟು 7 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಇವತ್ತಿನ ನಮ್ಮ ಪಾಲಿಕೆ ಪಯಣ ಯಲಹಂಕ ವಿಧಾನಸಭಾ ಕ್ಷೇತ್ರ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 7 ವಾರ್ಡ್ಗಳಿದಾವೆ. 7 ವಾರ್ಡ್ಗಳು ಯಲಹಂಕ ಟೌನ್, ರಾಜ ಕೆಂಪೇಗೌಡ ನಗರ, ಏರೋ ಸಿಟಿ, ಚೌಡೇಶ್ವರ ವಾರ್ಡ್, ನ್ಯಾಯಾಂಗ ಬಡಾವಣೆ, ದೊಡ್ಡಬೆಟ್ಟಹಳ್ಳಿ, ಅಟ್ಟೂರು. ಈ 7 ವಾರ್ಡ್ಗಳು ಈ ಹಿಂದೆ ಇದ್ದಿದ್ದು ಕೇವಲ 4 ವಾರ್ಡ್, ಈಗ ಮತ್ತೆ 3 ವಾರ್ಡ್ ಸೇರಿದೆ. ಒಟ್ಟು 7 ವಾರ್ಡ್ಗಳಲ್ಲಿ ಜನರ ಸಮಸ್ಯೆ ಏನು, ಅವರ ಸಂಕಷ್ಟ ಏನು, ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ, ಈ ಕುರಿತು ಅವರ ಅಭಿಮತವನ್ನ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಮೊದಲನೇದಾಗಿ ಯಾವ ವಾರ್ಡ್ ಹೋಗ್ತಿದ್ದೀನಿ ಅಂತ ಅನ್ನೋದಾದ್ರೆ ಯಲಹಂಕ ಟೌನ್. ಈ ವಾರ್ಡಲ್ಲಿ ಜನ ಏನ್ ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ಸಮಸ್ಯೆ ಅನ್ನೋದೇನಿಲ್ಲ. ಎಲೆಕ್ಷನ್ ಆಗೋದು ಉತ್ತಮ, ಯಾಕಂದರೆ ಎಲ್ಲ ನಾವು MLAಗೆ ತಿಳಿಸೋಕ್ಕಾಗಲ್ಲ. ನಮ್ಮ ಲೋಕಲ್ ಒಬ್ರು ವಾರ್ಡ್ ಇನ್ಚಾರ್ಜ್ ಅಂತಿದ್ದು, ಕೌನ್ಸಿಲರ್ ಅಂತಿದ್ರೆ ಅವ್ರಿಗೆ ಹೇಳಿ ಸಮಸ್ಯೆ ನಾವು ಈಡೇರಿಸ್ಕೊಬೋದು ಜಲ್ದಿಯಾಗಿ. ಆದಷ್ಟು ಎಲೆಕ್ಷನ್ ಜಲ್ದಿ ಆಗಲಿ ಅಂತ ನಾನು ತಿಳ್ಕೊಂತೀನಿ. ಈ ಸರಿ ಎಲ್ಲ ಜನಗಣತಿ ಎಲ್ಲ ಮಾಡಿದಾರಲ್ವಾ, ಈ ಸರಿ ಏನೋ ಮಾಡಿಕೊಡ್ಲಿ ಚೆನ್ನಾಗಿ ಅಂತ ನಾನು ಕೋರ್ಕೊಂತೀನಿ. ಸರ್, ಇದೇನಾಗಿದೆ ಅಂದರೆ ನೀವು ಹೇಳೋ ಪ್ರಕಾರ ಹೇಳ್ಬೇಕು ಅಂದರೆ ತಂದೆಯಲ್ಲಿ ಜೀವನ ಅಂದರೆ ಯಾವುದೇ ಒಂದು ಮನೆ ಆಗಲಿ ಅಥವಾ ಏನೇ ಆಗಲಿ ಒಂದು ತಂದೆ ತಾಯಿ ಇದ್ರೇನೆ ಅದಕ್ಕೆ ಬೆಲೆ. ಇವಾಗ ತಂದೆ ತಾಯಿ ಇಲ್ದಿರಂಗೆ ಆಗ್ಬಿಟ್ಟಿದೆ. ಇವಾಗ MLA ಅವರು ಇದ್ದಾರೆ ಅಷ್ಟೇ, ಅವ್ರ ಕಡೆ ಇರಲ್ಲ. ಪ್ರತಿಯೊಂದಕ್ಕೂ ನಾವು ಅವ್ರ ಹತ್ರ ಹೋಗೋಕ್ಕಾಗಲ್ಲ. ಸಣ್ಣ ಪುಟ್ಟ ಇದ್ರೆ ನಮ್ಮ ಕಾರ್ಪೊರೇಟ್ಗಳಿದ್ದಾಗ ಏನೋ ಹೋಗಿ ನಮ್ಮ ಕಷ್ಟಗಳು ಹೇಳ್ಕೊಂತೀವಿ. ಇವಾಗ ಅದು ಹೇಳ್ಕೊಳಕ್ಕಾಗ್ತಲ್ಲ. ಅಧಿಕಾರಿಗಳು ಎಲ್ಲ ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ ಅಂದ್ರೆ ಹೋದ್ರೆ ಸ್ಪಂದಿಸ್ತಾರೆ, ಬಟ್ ನಮ್ಮ ಕೈ ಸಿಗಂಟ ಕಷ್ಟ. ಸರ್, ನಮಗೆ ಕಾರ್ಪೊರೇಟರ್ ಇರಲಿ ಇಲ್ಲದೆ ಇರಲಿ ನಮ್ಮ MLA ಅವರ ಹತ್ರ ನಮ್ಗೇನು ಆ ಥರ ನಮಗೆ ಸಮಸ್ಯೆ ಕಾಣಿಸ್ತಿಲ್ಲ. ನಮ್ಮ MLA ಅವರು ಎಲ್ಲದಕ್ಕೂ ಸಣ್ಣ ಪುಟ್ಟದ್ದಕ್ಕೂ ಎಲ್ಲದಕ್ಕೂ ಸ್ಪಂದಿಸೋದ್ರಿಂದ ನಮ್ಗೇನು ಆ ಥರ ಯಾವುದೇ ಸಮಸ್ಯೆ ಕಂಡು ಬರ್ತಾ ಇಲ್ಲ. ಆದರೂ ಎಲೆಕ್ಷನ್ ಆಗಬೇಕು. ಸಾರ್ವಜನಿಕವಾಗಿ ಎಲ್ರಿಗೂ ಒಳ್ಳೇದಾಗಬೇಕು. ಮಳೆ ಚರಂಡಿ, ನೀರು, ಕುಡಿಯೋ ನೀರು, ಸ್ವಲ್ಪ ಈ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗ್ತದೆ. ವಯಸ್ಸಾದವ್ರಿಗೆ, ವಯಸ್ಸು ಹುಡುಗರು ಚೆನ್ನಾಗಿ ಓಡಾಡ್ಬಿಡ್ತಾರೆ. ವಯಸ್ಸಾದವ್ರಿಗೆ ಅವ್ರು ತೊಂದರೆ ಆಗ್ತದೆ. ಅದಕ್ಕೆ ಸಿಗ್ನಲ್ ಪೊಲೀಸ್ ಹಾಕೋದು ಬಹಳ ಒಳ್ಳೇದು. ಫುಟ್ಪಾತ್ಗಳೇ ಇರಲ್ಲ ಕೆಲವು ಕಡೆಗೆಲ್ಲ. ಕೆಲವು ಕಡೆ ನೋಡಿ, ಇಲ್ಲಿ ಲೈನ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಫುಟ್ಪಾತ್ ಚರಂಡಿ ಮೇಲೆ ಕಲ್ಲುಗಳ ಇಲ್ಲ, ಅದೇ ಒಂದೇ ಹೋಟ್ಲ್ ಅಂತ. ಆಮೇಲೆ ಇಲ್ಲಿ ಈ ಜಕ್ಕೂರು ಹೋಗ್ತೀವಲ್ಲ ಮುಂದಕ್ಕೆ, ಅಲ್ಲೂ ಚರಂಡಿಗಳು ನಯವಾಗಿಲ್ಲ. ಕಸ ಕಡ್ಡಿಗಳು ಬೇಕಾದಷ್ಟಾಗಿದೆ. ಆ ಕಸ ಕಡ್ಡಿಗಳೆಲ್ಲ ಹೋಗ್ಲಾಡ್ಬೇಕು. ಮತ್ತು ಮಳೆಗಾಲ ಬಂದಾಗ ಆ ಚರಂಡಿ ನೀರೆಲ್ಲ ಮೇಲ್ಗಡೆ ಬರ್ತದೆ, ಸಾರ್ವತ್ರಿಕವಾಗಿ ತೊಂದರೆ ಆಗ್ತದೆ. ಅದನ್ನ ಮೊದಲು ಸರಿ ಮಾಡಬೇಕು. ಚಂದ ಏನು ತೊಂದರೆ ಏನಿಲ್ಲ, ನೀರಿಂದ ಏನು ತೊಂದರೆ ಏನಿಲ್ಲ. ಏನೇನು ಸಮಸ್ಯೆ ಅಂತಂದ್ರೆ ಸಮಸ್ಯೆ ಅಂತದ್ ಏನೂ ಇಲ್ಲ. ಅಲ್ಲ, ಏನಾದ್ರು ಬಂತಂದ್ರೆ ಯಾರಿಗೆ ಫೋನ್ ಮಾಡಬೇಕು? ಬರೋದೇ ಇಲ್ವೇ? ಬರೋದಂದ್ರೆ ಏನೋ ಯಾರಿಗೇನೋ ಫೋನ್ ಮಾಡಿದ್ರು ಪಟ್ಟಂತ ಬರ್ತಾರೆ. MLA ಅಷ್ಟು ದೂರನೇ ಇರೋದು, ಆದ್ರೂ ಯಾರು MLA ಅಷ್ಟು ಹೋಗೋದಿಲ್ಲ. ಎಲ್ಲ ಇಲ್ಲಿಲ್ಲೇ ಎಲ್ಲ ಸಾಲ ಆಗ್ಬಿಡ್ತದೆ. ಅಂತ ತೊಂದ್ರೆನೂ ಏನು ಇಲ್ಲ. ಆಫೀಸರ್ಸ್ ಅಷ್ಟು ಏನು ಬರೋ ಏನಿಲ್ಲ. ಏನು ನಮ್ದು ಈಗ ಕಸ ಹಾಕ್ತಾರೆ ಏನಿಲ್ಲ, ಒಂದು ಫೋನ್ ಮಾಡಿದ್ರೆ ಟಕ್ಕಂತ ಹೋಗ್ಬಿಡ್ತಾರೆ. ಏನು ತೊಂದ್ರೆನೇ ಇಲ್ಲ. ಏನು ತೊಂದರೆ ಯಲಹಂಕದಾಗ ಅಂದ್ರೂ ತೊಂದರೆ ಏನಿಲ್ಲ. ಎಲೆಕ್ಷನ್ ಆಗ್ಬೇಕು, ಚೇಂಜ್ ಆದ್ರೆ ಒಳ್ಳೇದು. ಚೇಂಜ್ ಆಗದೇ ಇದ್ರೆ ಏನ್ ಪ್ರಯೋಜನ? ಚೇಂಜ್ ಆಗ್ಬೇಕು. 6 ವರ್ಷ ಆಯ್ತು ಸರ್. ಹೌದು, 5 ವರ್ಷಕ್ಕೆ ಆಗ್ಬೇಕು ಎಲೆಕ್ಷನ್. ಒಳ್ಳೇದಲ್ಲ ಸರ್. ಅವಾಗ ಅವ್ರೊಬ್ರು ಇವಾಗ ನಾವು ಹೋಗಿ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಕೋಬದ್ಲು ಅವ್ರು ಯಾರನ್ನು BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, ಇವಾಗ 4 ವಾರ್ಡ್ 4 ವಾರ್ಡ್ ಯಾರೋ ಒಬ್ರು ಗೆಲ್ತಾರೆ. ಅವ್ರು ನಾವು ಸಮಸ್ಯೆ ಹೇಳ್ಕೊಂತೀವಿ ಅಷ್ಟೇ. ಏನು ಇವಾಗ ನಾವು 7 ಕಿಲೋಮೀಟರ್ ಹೋಗೋ ಬದಲು ಇಲ್ಲೇ ಇರ್ತಾನೆ BBMP ಆಫೀಸಲ್ಲಿ ಒಂದು 200 ಮೀಟರ್ 800 ಮೀಟರ್ ಇಲ್ಲ 2 ಕಿಲೋಮೀಟರ್ ಒಳಗಡೆ ಇರ್ತಾರೆ. ಆಫೀಸಲ್ಲಿ ಕುತ್ಕೊಂಡಿರ್ತಾರೆ. ಹೋಗಿ ಮಾತಾಡ್ಕೊಂಡು ನಮ್ಮ ಸಮಸ್ಯೆ ಏನಾಯ್ತೋ ಬಗೆಹರಿಸ್ಕೊಂತೀವಿ. ನಾನೀಗ ರಾಜ ಕೆಂಪೇಗೌಡ ವಾರ್ಡ್ ನಲ್ಲಿದ್ದೀನಿ. ಈ ವಾರ್ಡ್ ನ ಜನ ಏನ್ ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ಅಂದ್ರೆ ರೋಡ್ ಸರಿ ಇಲ್ಲ, ಒಂದು ಅಗೇನ್ ನೀರಿನ ಪ್ರಾಬ್ಲಮ್ ಇದೆ, ಸ್ವಲ್ಪ ಫುಟ್ಪಾತ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಸಣ್ಣ ಪುಟ್ಟಕ್ಕೆಲ್ಲ ಹೋಗಕ್ಕಾಗಲ್ಲ.
ಏನು ಪ್ರಾಬ್ಲಮ್, ರೋಡ್ ಪ್ರಾಬ್ಲಮ್ ಜಾಸ್ತಿ ಇದೆ. ಗಟರ್ ಲೈನ್ ಸ್ವಲ್ಪ ಬ್ಲಾಕೇಜ್ ಜಾಸ್ತಿ ಆಗುತ್ತೆ, ಸ್ಮೆಲ್ ಜಾಸ್ತಿ ಪ್ರೊವೈಡ್ ಆಗುತ್ತೆ. ನಾನು ಅಗೇನು ರೋಡ್ ಕ್ಲೀನಿಂಗು ವೀಕ್ಲಿ 3-4 ಕಿತ ಬರ್ತಾರೆ, ಒಂದೊಂದು ಕಿತ ಹಂಗೆ ಡಂಪ್ ಹಂಗೆ ಇದ್ದು ಬಿಡುತ್ತೆ. ಏನೂ ಉದ್ಧಾರ ಆಗಿಲ್ಲ. ನೀವು ಬೆರಳುಗಳಲ್ಲಿ ಯಾವ ಬೆರಳು ಮಾಡಿಸೋದು ಯಾವುದು ಸರಿ ಇಲ್ಲ. ಮೋರಿ ಸರಿ ಇಲ್ಲ, ಕರೆಂಟ್ ಸರಿ ಇಲ್ಲ, ಇನ್ನು ರೋಡ್ಗಳು ಸರಿ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಮೈನ್ ಏನಂದ್ರೆ ಎಲೆಕ್ಷನ್ ಆಗ್ದಿರಾ, ಕಾರ್ಪೊರೇಷನ್ ಎಲೆಕ್ಷನ್ ಆಗ್ದಿರಾ ಇಂಜಿನಿಯರ್ಗಳಿಗೆ ಏನೋ ಅವ್ರು ಮಾಡಿದ್ದೇ ಕೆಲಸ. ಹಾಗಾಗಿ ಅಧ್ವಾನ ಆಗಿ ಕೂತಿದೆ ನೋಡಿ. ಈ ಬೋರ್ವೆಲ್ ಹೋಗಿ 3 ವರ್ಷ ಆಯ್ತೇನಪ್ಪ, 1 ವರ್ಷ ಆಯ್ತು, ಇನ್ನೂ ರೆಡಿ ಆಗಿಲ್ಲ. ಇಲ್ಲೊಂದು ಬೋರ್ವೆಲ್ ಇತ್ತು, ಅದನ್ನ ಮುಚ್ಚೇ ಬಿಟ್ರು. ನಮ್ಮನೆ ಹತ್ರ ಬೋರ್ವೆಲ್ ಇತ್ತು, ಅದು ಇನ್ನೆಲ್ಲಿ ಕಲೆಕ್ಷನ್ ಕೊಡ್ಬೇಕಂತ ಅದನ್ನ ಕಿತ್ತಾಕ್ಬಿಟ್ರು. ಕಾರ್ಪೊರೇಟರ್ ಬೈಕಾನ ಕೆಲಸ ಮಾಡ್ತಾರೆ, ಇದು ಕಾರ್ಪೊರೇಟರ್ಗಳು ಇಲ್ವಲ್ಲ. ನಾನೇ ರಾಜ, ನಾನೇ ಮಂತ್ರಿ. ಸಮಸ್ಯೆ ಅದೇ ಸರ್, ಎಲ್ಲ ಸರಿಯಾಗಿ ಮಾಡಬೇಕು, ಎಲ್ಲ ನಿಂತ್ಕೊಂಡು ಸಪೋರ್ಟ್ ಮಾಡಬೇಕು, ಒಂದೇ ಮಾಡಬೇಕು, ಅವಾಗ ಸರಿ ಆಗುತ್ತೆ. ಕಸ ಸಮಸ್ಯೆ ಒಗ್ಗಟ್ಟು ಮಾಡಬೇಕು. ಅವ್ರಾಯ್ತು ಅವ್ರ ಪಾಡಾಯ್ತು ಸರ್. ಬಾತ್ರೂಮ್ ಟಾಯ್ಲೆಟ್ ಒಂದು ರೆಡಿ ಮಾಡಬೇಕು, ಎಲ್ಲಿ ಹೋಗಕ್ಕೆ ಜಾಗ ಇಲ್ಲ. ಎಲ್ಲ ಸಮಸ್ಯೆ ಪರವಾಗಿಲ್ಲ, ಈಗ ಇರೋದ್ರಲ್ಲಿ ಪರವಾಗಿಲ್ಲ ಸರ್. ಜಿಬಿ ಎಲೆಕ್ಷನ್ ಆಗಿ 5 ವರ್ಷ 6 ವರ್ಷ ಆಗೈತೆ. ಇದು 2ನೇ ಟರ್ಮ್. ಇದು 2 ಟರ್ಮ್ ಮುಗಿಬೇಕಿತ್ತು ಜಿಬಿ ಎಲೆಕ್ಷನ್. ಬಟ್ ನಮ್ಮ ಸರ್ಕಾರ ಏನ್ ಮಾಡ್ತಾರೋ ಗೊತ್ತಿಲ್ಲ ನಮ್ಗೆ. ಬಟ್ ಜಿಬಿ ಎಲೆಕ್ಷನ್ ಆದ್ರೆ ಒಳ್ಳೇದೇ, ನಾವೇನ್ ಕೆಟ್ಟದಂತ ಹೇಳ್ತಿಲ್ಲ. ಯಾಕಂದ್ರೆ ನಮ್ಗೂ ಸಣ್ಣ ಪುಟ್ಟದ್ದು ಎಲ್ಲದಕ್ಕೂ ದೊಡ್ಡರ ಹತ್ರ ಹೋಗಕ್ಕಾಗಲ್ಲ. ನಮ್ ಶಾಸಕರಾದ್ರೆ ಪಕ್ಕದಲ್ಲೇ ಇರೋರು, ನಮ್ ಶಾಸಕರು ಪಕ್ಕದಲ್ಲಿ ಇರ್ಬೇಕಾದ್ರೆ ಇವಾಗ ಹೇಳ್ಬೋದಿತ್ತು, ದೂರ ಇದ್ದಾರೆ. ಇವಾಗ ಚಿಕ್ಕದು ಸಣ್ಣ ಪುಟ್ಟ ಅಂದ್ರೆ ಮಾಡ್ಕೊಬಹುದು, ಒಳ್ಳೇದೇ. ನಮ್ಗೆ ಜಿಬಿ ಎಲೆಕ್ಷನ್ ಬೇಕು ಸರ್, ಕಾರ್ಪೊರೇಟರ್ ಆಗ್ಲೇಬೇಕು. ಯಾರೊಬ್ರು ಆದ್ರೆ ನಮ್ಗೆ ಹೇಳ್ಕೊಳ ಇದು ಅನುಕೂಲ ಆಗುತ್ತೆ. ಬಟ್ ಒಂದು ವಾಶ್ರೂಮ್ ವ್ಯವಸ್ಥೆ ಬೇಕು. ನೋಡಿದ್ರಲ್ಲ ಈ ವಾರ್ಡ್ನ ಜನ ಏನ್ ಹೇಳಿದ್ರು ಅಂತ ಹೇಳಿ. ನೆಕ್ಸ್ಟ್ ವಾರ್ಡ್ ಆಕಾಶ್, ಅಂದ್ರೆ ಹೆಸರು ಬದಲಾವಣೆ ಆಗಿರುವಂತ ಏರೋ ಸಿಟಿ ವಾರ್ಡ್ಗೆ ಹೋಗೋಣ, ಏನ್ ಹೇಳ್ತಾರೆ ಕೇಳ್ಕೊಂಬರೋಣ. ನಾವೀಗ ಯಲಹಂಕ ವಿಧಾನಸಭಾ ಕ್ಷೇತ್ರದ ಏರೋ ಸಿಟಿ ವಾರ್ಡ್ ನಂಬರ್ 2 ಅಲ್ಲಿದ್ದೀವಿ. ಇಲ್ಲಿಯ ಜನ ಏನ್ ಮಾತಾಡ್ತಾರೆ ನೋಡ್ಕೊಂಬರೋಣ. ಮಳೆಯಿಂದ ತುಂಬ್ಕೊಂಡ್ಬಿಡ್ತದೆ, ನೀರು ಬಂದೆಲ್ಲ ತುಂಬ್ಕೊಂಡ್ಬಿಡ್ತದೆ. ನೀರು ಬಂದಂದ್ರೆ ಫುಲ್ ನಮ್ಮ ಏರಿಯಾ ಇಲ್ಲಿಂದ ಕಾಂಪ್ಲೆಕ್ಸ್ ವರ್ಗು ಅಲ್ಲಿಂದ ಮೋರಿ ತನ ತುಂಬ್ಕೊಂಡ್ಬಿಡ್ತದೆ ನೀರು. ಕಾರ್ಪೆಂಟ್ರಿ ಬೇಕೇ ಬೇಕು. ಏನ್ ಮೋರಿಗಳು ಬ್ಲಾಕ್ ಆಗ್ತಾವ, ಕ್ಲೀನ್ ಮಾಡೋರೆ. ಏನು ಅಂತ ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ. ಒಳ್ಳೆ ಕ್ಯಾಂಡಿಡೇಟ್ ಬಂದ್ರೆ ಎಲ್ಲ ರೆಡಿ ಮಾಡ್ತಾರೆ. ಯಾರಿಗೆ ಹೇಳಕ್ ಹೋಗಲ್ಲ. ಹೇಳಿದ್ರೆ ಅವರೆಲ್ಲ ಏನ್ ತಲೆಗೆ ಹಾಕೊಳ್ಳಲ್ಲ, ಈ ತರ ಮಾಡ್ತಾರೆ. ಯಾರೋ ಒಳ್ಳೆ ಕ್ಯಾಂಡಿಡೇಟ್ ನಿಂತ್ಕೊಂಡ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಜಿಬಿ ಎಲೆಕ್ಷನ್ ಆಗ್ಬೇಕಾ, ಪಾಲಿಕೆ ಎಲೆಕ್ಷನ್ ಆದ್ರೆ ಒಳ್ಳೇದೇ. ಒಳ್ಳೆ ಕ್ಯಾಂಡಿಡೇಟ್ ನಿಂತ್ಕೊಂಡ್ರೆ ಒಳ್ಳೆ ಕೆಲಸಗಳು ಮಾಡ್ತಾರೆ. ಏನ್ ಜನತೆಗೆ ಈ ಸಮಸ್ಯೆಗಳು ಇರ್ತಾರೆ, ರಾಜಕೀಯ ಕಾರ್ಯ ಮಾಡ್ತಾರೆ ಅಷ್ಟೇ. ಯಾರು ನೋಡೋರಿಲ್ಲ ಅಷ್ಟೇ. ನೋಡೋಣ ಈ ಸತಿ. ಕಾರ್ಪೊರೇಟರ್ ಬೇಕು ಸರ್, ಕಾರ್ಪೊರೇಟರ್ ಇದ್ರೆ ಸ್ವಲ್ಪ ಕೆಲಸ ಆಗುತ್ತೆ ಸರ್. ಕಾರ್ಪೊರೇಟರ್ ಯಾರು ಒಳ್ಳೆ ಇದ್ರೆ ಸ್ವಲ್ಪ ಕೆಲಸ ಆಗುತ್ತೆ ಸರ್. ಇಲ್ಲಿ ಕೋಗಿಲೆ ಕ್ರಾಸ್ ಮುಂದೆ ಬರುತ್ತಲ್ಲ, ಅಲ್ಲಿ ಮಳೆ ಬಂದ್ರೆ ಗಾಡಿಗಳು ಹೋಗಕ್ಕಾಗಲ್ಲ. ಆ ಕಡೆಯಿಂದ ವೆಂಕಟಾಲದಿಂದ ಬಳಸ್ಕೊಂಡು ಬರಬೇಕು. ತುಂಬಾ ಇದು ರೋಡು ಗಾಡಿಗಳು ವೆಹಿಕಲ್ ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ ರೋಡ್ ಅಗಲ ಮಾಡಬೇಕು. ಮತ್ತೆ ನೀರಿನ ಸಮಸ್ಯೆ ಇದೆ. ಸಮ್ಮರ್ ಅಲ್ಲಿ ಕಷ್ಟ ಆಗುತ್ತೆ. ಸಮ್ಮರ್ ಅಲ್ಲಿ ನೀರು ಕಷ್ಟ ಆಗುತ್ತೆ. ಟ್ಯಾಂಕರ್ ಓಡಿಸ್ಕೋಬೇಕು. ಕಾವೇರಿ ನೀರು ತುಂಬಾ ರೇಟ್ ಜಾಸ್ತಿ ಮಾಡಿದ್ದಾರೆ. ಬಾಡಿಗೆ ಮನೆ ಇರೋರು ಎಲ್ಲಿಂದ ಅಮೌಂಟ್ ತರಬೇಕು. ಈಗ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಯಾರಿಗೆ ಹೇಳ್ತೀರಿ ನೀವೆಲ್ಲ? ಯಾರು ಹೇಳಿದ್ರೆ MLA ಹೇಳ್ಬೇಕು, ಇಲ್ಲಾಂದ್ರೆ BBMP ಅವ್ರಿಗೆ ಹೇಳ್ಬೇಕು. ಇಲ್ಲದ್ರೆ ರಿಯಾಕ್ಟ್ ಮಾಡ್ತಾರ ಆಫೀಸರ್ಗಳು? ಎಲ್ಲ ಏನು ಕೆಲಸ ಮಾಡಲ್ಲ. ಆಗ ಎಲ್ಲ ನೀಟ್ನೆಸ್ ಇರಲ್ಲ ಸ್ವಲ್ಪ. ಮರುವಿಂಗಡಣೆ ಸಂದರ್ಭದಲ್ಲಿ ಈ ವಾರ್ಡ್ಗೆ ಮೊದಲು ಆಕಾಶ್ ಅಂತ ಹೇಳಿ ಹೆಸರಿಡ್ತಾರೆ. ಅದು DCM DK ಶಿವಕುಮಾರ್ ಅವರ ಮಗ ಆಕಾಶ್ ಅಂತ ಹೇಳಿ ಆರೋಪವನ್ನ ಸ್ಥಳೀಯ ಶಾಸಕ ವಿಶ್ವನಾಥ್ ಮಾಡ್ತಾರೆ. ಆದ್ರೆ ಆಕಾಶ್ ಅನ್ನುವಂತ ವಾರ್ಡ್ನ ಹೆಸರನ್ನ ತೆಗೆದು ಈಗ ಏರೋ ಸಿಟಿ ಅಂತ ವಾರ್ಡ್ ಮಾಡಿದ್ದಾರೆ. ಈ ಏರೋ ಸಿಟಿ ಜನರು ಏನ್ ಹೇಳಿದ್ದಾರೆ ನೀವು ನೋಡಿದಿರಿ. ಇನ್ನು ನೆಕ್ಸ್ಟ್ ಹತ್ತೂರು ವಾರ್ಡ್ ಅಲ್ಲಿ ಜನ ಏನ್ ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಟ್ಟೂರು ವಾರ್ಡ್ ನಲ್ಲಿರುವಂತಹ ಜನ ಏನ್ ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ಈ ವಾರ್ಡಲ್ಲಿ ಬರ್ತಕ್ಕಂತಹ ಸಮಸ್ಯೆ ಏನಂದ್ರೆ ಅತಿ ಹೆಚ್ಚಾಗಿ ಕಸ ಸಮಸ್ಯೆ. ಕಸ ಸಮಸ್ಯೆ ಎಂದೇನು? ಯಾವುದೇ ಕಾನೂನು ನಾಗರಿಕರಿಗೆ ಆಗಬೇಕಾದ ಕನಿಷ್ಠ ನಾಗರಿಕ ಸೌಲಭ್ಯಗಳು ಅಂದರೆ ಒಂದು ಖಾತೆ,
ಒಂದು ಕಂದಾಯ ಇತ್ಯಾದಿತ್ಯಗಳು ಈಗಿನ GBA ಬಂದ ತಕ್ಷಣ ಒಂದು ಕೆಲಸ ಆಗ್ತಾ ಇಲ್ಲ. ಏನ್ ಸಮಸ್ಯೆ ನೀವೇ ನೋಡ್ತಾ ಇದೀರಲ್ಲ, ದಿನನಿತ್ಯ ಆದ್ರೆ ಕಸ ಆಳು ಮೂಳು ಎಲ್ಲ ಇಲ್ಲೇ ಇರುತ್ತೆ ಅಲ್ಲ. ಅದನ್ನೊಂಚೂರು ಅದನ್ನ ಯಾವ ರೀತಿ ಇದನ್ನ ಸ್ವಚ್ಛಗೊಳಿಸ್ಬೇಕು ಅನ್ನೋದು ಇಲ್ಲಿ ಇರೋರ್ಗೆ ಯಾರಿಗೂ ಗೊತ್ತೇ ಇಲ್ಲ ಅನ್ಸುತ್ತೆ. ಈಗ GB ಎಲೆಕ್ಷನ್ ಮಾಡ್ತೀನಿ, ನೆಕ್ಸ್ಟ್ ಮಂತ್ ಮಾಡ್ತೀವಿ ಅಂತ ಹೇಳ್ತೀವಿ. ಅದ್ ಸಾಧ್ಯನಾ? ನೆಕ್ಸ್ಟ್ ಮಂತ್ ಆಗಕ್ ಸಾಧ್ಯನಾ? ಅದು ಮತ್ತಿನ್ನೊಬ್ರು ಯಾರೋ ಕೋರ್ಟಿಗೆ ಹೋಗೋದು ಇದು ಮಾಡೋದು, ಸ್ಟೇ ತಗೊಂಡ್ಬರೋದು ಎಲ್ಲ ಸ್ಟೇ ಅದು ಇದು ಅನ್ಕೊಂಡೆ ಅದನ್ನೇ ಕಾಲ ಹಾಕೊಂಡ್ಬರ್ತಿದ್ರು. ಈಗ ಆಕಾಂಕ್ಷಿಗಳಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಬಂದ್ಬಿಡ್ತಪ್ಪ ನಿಂತ್ಕೊಂಡ್ಬಿಡ್ತೀವಪ್ಪ ಏನೋ ಒಂದು ಮಾಡ್ಬೇಕಪ್ಪ ಅಂತ ಹೇಳ್ತಾರೆ. ಅವ್ರಿಗೆ ಏನಾದ್ರೆ ಏನು ಅವ್ರಿಗೆ ಅಂದ್ರೆ ಏನೋ ಇರ್ತಲ್ಲ ಸರ್ ಮಾಡ್ಬೇಕು ಅನ್ನೋದು, ಅವ್ರಿಗೆ ಪವರೇ ಕೊಡಲ್ಲ. ಮಳೆ ಬಂದ್ರೆ ನೀರೆಲ್ಲ ರಸ್ತೆಗೆ ಬರ್ತದೆ, ಸರಿಯಾಗಿ ಚರಂಡಿ ಮೂಲಕ ಹೋಗಲ್ಲ. ಆಮೇಲೆ ಮರಗಳು ಇದೆಲ್ಲ ಬಿದ್ದೋಗಿ ರಸ್ತೆ ಸಂಚಾರಕ್ಕೆ ತುಂಬಾ ಅಸ್ತವ್ಯಸ್ತ ಆಗ್ತದೆ. ಇವೆಲ್ಲ ಇನ್ನೂ ಸಾಕಷ್ಟು ಸುಧಾರಣೆಗಳು ಆಗ್ಬೇಕು. ಈಗ ಅದೇ ಇಲ್ಲಿ ಕಾರ್ಪೊರೇಟ್ರು ಇದ್ದಿದ್ರೆ ಕಾರ್ಪೊರೇಟರ್ ಗಮನಕ್ಕೆ ತರ್ತಾ ಇದ್ವಿ ಸ್ಥಳೀಯವಾಗಿ. ಈಗ ಏನಂತಂದ್ರೆ ಶಾಸಕರ ಗಮನಕ್ಕೆ ತರಬೇಕಾಗ್ತದೆ, ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗ್ತದೆ. ಎಲೆಕ್ಷನ್ ಅನಿವಾರ್ಯನೇ, ಆದ್ರೆ ಈಗ ಸುಪ್ರೀಂ ಕೋರ್ಟ್ ಮೊನ್ನೆ ಹೇಳಿರೋ ಪ್ರಕಾರ ಮುಂದಿನ ತಿಂಗಳು ಜೂನ್ ಒಳಗಡೆ ಎಲೆಕ್ಷನ್ ಚುನಾವಣೆ GBA ಎಲೆಕ್ಷನ್ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ದೊಡ್ಡ ದೊಡ್ಡ ರೋಡ್ಗಳಿದಾವೆ, ಆದ್ರೆ ಅಲ್ಲಿ ಕ್ರಾಸ್ ರೋಡ್ ಬಂದಾಗ ಅಲ್ಲಿ ಹಂಪ್ಸ್ ಇರುವುದಿಲ್ಲ, ಆಕ್ಸಿಡೆಂಟ್ಗಳಾಗ್ತವೆ. ಇದನ್ನು ಗಮನಕ್ಕೆ ತಂದಿದ್ದೇವೆ ನಾವು, ಸಂಬಂಧಪಟ್ಟಂತ ಇಲಾಖೆ ಗಮನಕ್ಕೆ ತಂದಿದ್ದೇವೆ. ಅವರು ಹಾರಿಕೆ ಉತ್ತರ ಕೊಡ್ತಾರೆ. ಈ ಕಾರ್ಪೊರೇಟ್ ಇಲ್ಲದ್ರೆ ನಾವು ಅಧಿಕಾರಿಗಳ ಮತ್ತೆ ಹೋಗ್ತೀವಿ ನಾವು. ಅಧಿಕಾರಿಗಳು ಒಳ್ಳೆಯವರಿದ್ದಾರೆ, ಇಲ್ಲ ಅಂತ ಏನಿಲ್ಲ, ಅವರು ಸ್ಪಂದಿಸ್ತಾರೆ. ಆದರೆ ಅವರದ್ದೇ ಆದಂತ ಆಡಳಿತಾತ್ಮಕ ಪ್ರಾಬ್ಲಮ್ಸ್ಗಳಿದಾವೆ. ಅವರದ್ದು ಎಲ್ಲವನ್ನು ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಆಯ್ತು ಮಾಡ್ತೀವಿ ಅಂತ ಹಾರಿಕೆ ಉತ್ತರ ಕೊಡ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ ಬೇಕೇ ಬೇಕಲ್ಲ, ಅದೇ ಜನಗಳು ಅದನ್ನೇ ಕಾಯ್ತಾ ಇದ್ದಾರೆ. ಪ್ರತಿನಿಧಿಗಳು ಇಲ್ಲದೆ ಹೋದ್ರೆ ಸಮಸ್ಯೆಗಳನ್ನ ಹೇಳಲಿಕ್ಕೆ ಜನ ಸಿಗುದಿಲ್ಲ ನಮಗೆ. ಶಾಸಕರಂತ ಎಷ್ಟಂತ ಮಾಡ್ಲಿಕ್ಕೆ ಆಗ್ತದೆ ಹೇಳಿ, ಅವ್ರಿಗೆ ಬೇಕಾದಷ್ಟು ವ್ಯಾಪ್ತಿ ಇದೆ ಅವ್ರದ್ದು. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಸ್ಯೆಗಳೇನಿಲ್ಲ ಅಂತಲ್ಲ, ಸಾಲು ಸಾಲು ಸಮಸ್ಯೆಗಳಿದಾವೆ. ಅದರಲ್ಲೂ ಕೂಡ ಏರ್ಪೋರ್ಟ್ಗೆ ಹೋಗುವಂತ ಮೆಟ್ರೋ ಕಾಮಗಾರಿ ಯಾವಾಗ ಮುಗಿಯುತ್ತೆ? ಇದು ಬಹಳ ಪ್ರಮುಖವಾದಂತ ಜನರ ಪ್ರಶ್ನೆ. ಆದ್ರೆ ಇದರ ಜೊತೆಗೆ ಮಳೆಗಾಲ ಬಂತಂದ್ರೆ, ಸಣ್ಣ ಮಳೆ ಬಂತಂದ್ರೆ ಸಾಕು, ನಗರದ ಹಲವು ಏರಿಯಾಗಳಲ್ಲಿ ಮನೆ ಒಳಗಡೆ ನೀರು ನುಗ್ಗುತ್ತೆ, ರಸ್ತೆ ಮೇಲೆ ನೀರು ನಿಲ್ಲುತ್ತೆ. ಅದಕ್ಕೆ ಕಡಿವಾಣ ಬೀಳಬೇಕು ಅಂತೇಳಿ ಜನರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಜನರು ಪ್ರತಿಯೊಂದು ವಿಚಾರಕ್ಕೂ ಕೂಡ ನಾವು ಶಾಸಕರ ಮೊರೆ ಹೋಗಕ್ಕಾಗೋದಿಲ್ಲ, ಶಾಸಕರೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಪ್ರತಿಯೊಂದು ವಿಚಾರಕ್ಕೆ ನಮಗೆ ಕಾರ್ಪೊರೇಟರ್ ಇದ್ರೆ GBA ಚುನಾವಣೆ ಆದ್ರೆ ಎಷ್ಟೋ ಅನುಕೂಲ ಆಗತ್ತೆ. ಅದು ಸಾಧ್ಯ ಆದಷ್ಟು ಬೇಗ ಆಗ್ಲಿ ಅನ್ನೋದು ಇಲ್ಲಿಯ ಜನರ ಅಭಿಲಾಷೆ ಆಗಿದೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18.